ತಾಂತ್ರಿಕ ಸಹಾಯ ನೀಡುತ್ತಿರುವ ಮೈಸೂರು ಸ್ಟುಡಿಯೋ ಹೌಸ್ನ ಕಾರ್ತಿಕ್, ನಿಮಗೂ ಕೂಡ ಆದರದ ಸ್ವಾಗತ. ಈ ಕಾರ್ಯಕ್ರಮವನ್ನ ಈ ವೆಬಿನಾರ್ ನಲ್ಲಿ ನೋಡ್ತಾ ಇರೋರು ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಗೂ ಓವರ್ಸೀಸ್ ಕನ್ನಡ ಮೂವೀಸ್ ಫೇಸ್ಬುಕ್ ಪೇಜ್ ನಲ್ಲಿ ಲೈವ್ ನೋಡ್ತಿರುವ ಪ್ರತಿಯೊಬ್ಬ ಅಭಿಮಾನಿ ವೀಕ್ಷಕ, ಕನ್ನಡತಿ, ಮಕ್ಕಳು, ಹಿರಿಯರು ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮ ನಾನ್ ನಿರೂಪಣೆ ಮಾಡ್ತಾ ಇದ್ದೀನಿ. ಇದು ನನ್ನ ಸೌಭಾಗ್ಯ. ನನ್ನ ಹೆಸರು ರೋಹಿಣಿ ಅನಂತ್. ಕನ್ನಡ ಚಿತ್ರರಂಗನೇ ಅಲ್ಲ, ಅನೇಕ ಭಾಷಾ ಚಿತ್ರಗಳಲ್ಲಿ ನಟಿಸಿ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿದಿರುವ ಸಟಲ್ ಬಟ್ ಎಫೆಕ್ಟಿವ್ ಹಾರ್ಟ್ ಥ್ರೋಬ್ ಆಫ್ ಥೌಸಂಡ್ಸ್, ಅಭಿನಯ ಚಕ್ರವರ್ತಿ, ಬಾದ್ಶಾ ಕಿಚ್ಚ ಸುದೀಪ್ ರವರಿಗೆ ಎಲ್ಲ ಗಲ್ಫ್ ಕನ್ನಡಿಗರ ಪರವಾಗಿ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ಕನ್ನಡದ ಜನತೆಯ ಪರವಾಗಿ, ಕನ್ನಡಿಗರ ಕುಟುಂಬದ ಪರವಾಗಿ, ಕನ್ನಡ ಚಿತ್ರರಂಗದ ಪರವಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿಗೆ. ಬಹಳ ಖುಷಿ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ನರ್ವಸ್ ಆಗ್ತಾ ಇದೆ. ಬಿಕಾಸ್ ಇಂತಹ ಸೂಪರ್ ಸ್ಟಾರ್ ನಮ್ಮ ಸ್ಕ್ರೀನ್ ಮುಂದೆ ಇದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ವೆರಿ ಸ್ವೀಟ್. ನನಗೂ ಖುಷಿ ಆಗ್ತದೆ ಎಲ್ಲರನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೀಯಿಂಗ್ ಸಚ್ ವಂಡರ್ಫುಲ್ ಫೇಸಸ್, ಆಲ್ ಆಫ್ ಯು. ಹಾಯ್. ಎಸ್. Hey Praveen, so long. Chat with you soon. Hi Deepak. I see some known faces. Yes. Hi Rohini ಅವರೇ. ನಮ್ಮ ಮನೆಗೆ ಯಾವುದೇ ಅತಿಥಿ ಬಂದ್ರು ನಮ್ಮ ಕನ್ನಡಿಗರ ಸಂಪ್ರದಾಯ ಏನಂದ್ರೆ ಆರತಿ ಮಾಡಿ ಅವ್ರನ್ನ ಮನೆ ಒಳಗೆ ಸ್ವಾಗತಿಸೋದು. ನಿಮ್ಮ ಲೇಡೀಸ್ ಫ್ಯಾನ್ ಕ್ಲಬ್ ಗೃಹಿಣಿಯರು ಆರತಿ ತಟ್ಟೆ ಹಿಡ್ಕೊಂಡು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಓವರ್ ಟು ಯು ಲೇಡೀಸ್. So sweet. तेरे किच्चा सुदीपरिगे आरती तेरे बिबासिगे आरती तेरे किच्चा सुदीपरिगे आरती तेरे बिबासिगे ಹುಚ್ಚ ಸಿನಿಮಾದಿಂದ ಹುಚ್ಚು ಬಿಡಿಸಿದ ನಮ್ಮ ಪ್ರಿಯಳ ಪ್ರಿಯಕರಗೆ ಆರತಿಯ ತೀರೆ ಕಿಚ್ಚ ಸುದೀಪರಿಗೆ ಆರತಿಯ ತೀರೆ ಬಿಗ್ ಬಾಸ್ಗೆ ಸಾಲಿಯ ಮಾಣಿಕ್ಯ ಪಿತನಿಗೆ ಅಭಿಮಾನದಾರತಿಯ ತೀರೆ ಗಂಧದ ನಾಡಿಗೆ ಕೀರ್ತಿ ತಂದ ಸ್ವಾತಿ ಮುತ್ತುಗೆ ಪ್ರೀತಿಯ ಆರತಿಯ ತೀರೆ ಕೋಟಿಯಲ್ಲಿ ಕೋಟಿ ಅಭಿನಯ ಚಕ್ರವರ್ತಿಗೆ ಹೂವಿನ ಆರತಿಯ ತೀರೆ ಆರತಿಯ ತೀರೆ ಕನ್ನಡದ ಕಣ್ಮಣಿಗೆ ಕನ್ನಡದ ರಂಗನಿಗೆ ನಮ್ಮ ಕನ್ನಡದ ರಂಗನಿಗೆ ನಮ್ಮ ಕನ್ನಡದ ರಂಗನಿಗೆ. Wow. Thank you so much. That's very sweet of all of you. ತುಂಬಾ ಧನ್ಯವಾದಗಳು. Thank you so much. Thank you so much. ನಾವು ಎಷ್ಟೇ ಮುಂದುವರೆದ್ರು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್ನ ಗಲ್ಫ್ ಕನ್ನಡಿಗರು ಬಿಟ್ಟಿಲ್ಲ ಸರ್. ವಿ ಆರ್ ವೆರಿ ಕ್ಲೋಸ್ ಟು ಅವರ್ ಕಲ್ಚರ್ ಅಂಡ್ ಟ್ರೆಡಿಷನ್. ಭಾರತಕ್ಕೂ ಬಹಳ 4 ಗಂಟೆ ಜರ್ನಿನಲ್ಲೂ ಇದೀವಿ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಕೂಡ ಅಷ್ಟೇ ಹತ್ರದಲ್ಲಿದ್ದೀವಿ. ನಾವೆಲ್ಲರೂ ಇವತ್ತು ನಿಮ್ ಜೊತೆ ಇಷ್ಟು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ವಾರ್ತಾಲಾಪ ಮಾಡ್ಬೇಕು ಅಂದ್ರೆ ನಮ್ಮ ಸುರಕ್ಷತೆಗೆ ಸರ್ ನಮ್ಮ ದೇಶದ ಯೋಧರೇ ಕಾರಣರು. ಅವರ ಪ್ರಾಣವನ್ನ ಲೆಕ್ಕಿಸದೆ ಅವ್ರೇನ್ ಮಾಡ್ತಾರೆ, ದೇಶಕ್ಕಾಗಿ, ನಮ್ಮ ಭದ್ರತೆಗಾಗಿ ಪ್ರಾಣಾರ್ಪಣೆ ಮಾಡ್ತಾರೆ. ಹೀಗೆ ಪ್ರಾಣಾರ್ಪಣೆ ಮಾಡಿದ ನಮ್ಮ ವೀರ ಯೋಧರಿಗೆ ಒಂದೇ 1 ನಿಮಿಷದ ಮೌನ ಆಚರಿಸಿ ಶ್ರದ್ಧಾಂಜಲಿ ನೀಡೋಣ. ದಯಮಾಡಿ ಎಲ್ಲರೂ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ.
ಶಾಂತಿ. ಎಷ್ಟೇ ಏನೇ ಆದ್ರೂನುವೆ ವಿ ಆಲ್ ಫಾಲೋ ದ ಪ್ರಾವರ್ಬ್ ಲೈಫ್ ಮಸ್ಟ್ ಗೋ ಆನ್. ಅಂತೆಯೇ ನಮ್ಮ ಈ ಕಾರ್ಯಕ್ರಮ ಕೂಡ ವಿ ಹ್ಯಾವ್ ಟು ಗೋ ಆನ್. ಒಂದು ಕ್ವೆಶ್ಚನ್ ಸುದೀಪ್ ಸರ್, ನಿಮ್ ಮನೆಯಲ್ಲೇ ಕೂತ್ಕೊಂಡು ವಿಶ್ವದ ಎಲ್ಲ ಕನ್ನಡಿಗರ ಜೊತೆ ಬಹಳ ಅದ್ಭುತವಾಗಿ ಮಾತಾಡಿದೀರಾ. ಇದ್ರ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಏನು? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮಗ್ ತುಂಬಾ ಕ್ಯೂರಿಯಾಸಿಟಿ. ಹೌ ಡು ಯು ಫೀಲ್? ವಿ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಟು ಟಾಕ್ ಟು ಯು, ಬಟ್ ವಿ ವಾಂಟ್ ಟು ನೋ ವಾಟ್ ಇಸ್ ಯೋರ್ ಫೀಲ್. ನಾವು ರೋಹಿಣಿ ಅವರೇ ಸಿನಿಮಾದವರು. ನಾರ್ಮಲ್ ಆಗಿ ನಮ್ದು ಏನೇ ಒಂದು ಕಲೆ ಇದ್ದರೂ ಏನೇ ಇದ್ದರೂ ಪರದೆ ಮೇಲೆ ತೋರಿಸೋದಕ್ಕೆ ಸಾಧ್ಯ. ಆದರೆ ಪರದೆ ಮುಂದೆ ಕೂತ್ಕೊಂಡು ವೀಕ್ಷಕರಾಗಿ ನೀವೆಲ್ಲ ಅದನ್ನು ನೋಡಬೇಕಾದ್ರೆ ನಿಮ್ಮ ರಿಯಾಕ್ಷನ್ಸ್ ನನಗೆ ಸಿಗಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಕಡೆ ಇದ್ದೀನಿ, ನೀವೆಲ್ಲ ನನ್ನ ಪರದೆ ಮೇಲೆ ಇದ್ದೀರಿ. ಸೊ ಇದನ್ನು ಕೇಳೋದಕ್ಕೆ ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ, ನನ್ನ ವೀಕ್ಷಕರು ಹಾಗೂ ಸ್ನೇಹಿತರಾದ ನೀವೆಲ್ಲರೂ ನನಗೆ ಕಾಣಿಸ್ತಾ ಇದ್ದೀರಾ ಫಸ್ಟ್ ಟೈಮ್. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಕೂತ್ಕೊಂಡಲ್ಲಿ ಈಗ ಸಪೋಸ್ ನಾವು ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾ ಓಡಬೇಕಾದ್ರೆ ನಾವು ಸ್ಕ್ರೀನಿಂದ ನಮ್ಮ ಜನನ ನೋಡಿದ್ರೆ ಹೇಗೆ ಅನಿಸ್ಬೋದು ಅನ್ನೋದಿದೆಯೋ ಆ ಫೀಲಿಂಗ್ ಬರುತ್ತೆ ನನಗೆ ಯಾವಾಗಲೂ. ಐ ಥಿಂಕ್ ದಿಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಇಟ್ಸ್ ಹ್ಯಾಪನಿಂಗ್. ಈ ಕ್ವಾರಂಟೈನ್ ಟೈಮಲ್ಲಿರ್ಬೋದು ಪ್ರತಿಯೊಬ್ಬರೊಟ್ಟಿಗೂ ಮಾತಾಡೋಕ್ಕೆ ಅವಕಾಶ ಸಿಗ್ತದೆ, ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಎಲ್ಲರೂ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಕನೆಕ್ಟ್ ಆಲ್ ಯು ವಂಡರ್ಫುಲ್ ಪೀಪಲ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್. ಭಾರತದ ಪ್ರೇಮಿ ಕಿಚ್ಚ ಸುದೀಪ್ ಅಭಿಮಾನಿ ಕನ್ನಡ ಕಲಿತು ಮಾತನಾಡಿ ಸುದೀಪ್ ಜೊತೆಗೆ ಕನ್ನಡದಲ್ಲಿ ಮಾತನಾಡಲು ಕಾಯುತ್ತಿದ್ದೇನೆ ಎಂದು ಈಗಾಗಲೇ ನಮ್ಮ ಪ್ರೋಮೋ ವಿಡಿಯೋದಲ್ಲಿ ಹಾಡುತ್ತಾ ಹೇಳಿದ್ದಾರೆ. ಸುದೀಪ್ ಜೊತೆ ಸಂವಾದದಲ್ಲಿ ಸುದೀಪ್ ಚಿತ್ರದ ಕನ್ನಡ ಹಾಡೊಂದನ್ನು ಹಾಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಸುದೀಪ್ ಅವರೇ, ಕುವೈಟ್ನ ಕನ್ನಡ ಪ್ರೇಮಿ, ನಿಮ್ಮ ಅಭಿಮಾನಿ ಈಗ ನಿಮ್ಮೊಂದಿಗೆ. ಧನ್ಯವಾದಗಳು. Namaskara, Sudeep. How are you? I'm good, sir. How are you, sir? I'm good. I just want to say, also, I'm a big fan of you. I saw your movies. You have a nice movies, very good actor also. I like it really. Thank you so much. And with the introduction, what the gentleman just gave, I'm honored to be speaking to you too, sir. My pleasure also. I would like to say something in Karnataka, like welcome. Namaskara, Sudeep. Namaste, Mubarak Aure. Kuwait Ninda Mubarak Ar-Rashid. Nimma Abhimane. Nimma Jote. Mata Nadalo. Kayute Dinne. Wow. So sweet. Thank you. Thank you. Most welcome, Sudeep. Really, I'm so happy and glad to be with you in this moment. And also, I know for you some two line. If you allowed me to sing this two line for you. It's my honor, sir. It's my honor to even hear you. Please go ahead. I will sing without the book. I will sing. I will look at you, but I will not look to the book. So I sing for you. Yes, sir. So sweet. I'm waiting. Okay. I'm waiting. ಉಸಿರೇ ಉಸಿರೇ ಈ ಉಸಿನರುಳ್ಳಡೇಕ ಪ್ರೀತಿ ಹೆಸರನಿ ಈ ಹೃದಯ ಕೊಲ್ಲಬೇಡ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರನಿ ಈ ಹೃದಯ ಕಲ್ಲಬೇಡ. Bravo. That's wonderful. That's wonderful. You have given so much of value, so much of respect for our language. So from all us Kannadigas, Mubarak ji, thank you so much. Very, very sweet. Thank you. Thank you, superstar Sudeep. And definitely ಇವರು ಮಾತ್ರ ತುಂಬಾ ಕಷ್ಟಪಟ್ಟು ಕಲಿತು ನಿಮ್ಗೆ ಹಾಡ್ಲೇಬೇಕು ಅಂತ ಹಾಡಿದ್ದಾರೆ. ನಿಮ್ಗೆ ಇಷ್ಟ ಆದ್ರೆ, ನಿಮಗ್ ಖುಷಿ ಆದ್ರೆ ನಮಗೂ ಖುಷಿ, ಮುಬಾರಕ್ ಅವ್ರಿಗೂ ಖುಷಿ. Of course, ma'am. ಇದ್ರ ಮೇಲೆ ನಾನು ಏನಾರ ಹೇಳಕ್ ಹೋದ್ರೆ ಸ್ವಾರ್ಥಿ ಆಗ್ಬಿಡ್ತೀನಿ. ಐ ಥಿಂಕ್ I'm overwhelmed. Even with the smallest effort, it is always a joy. ಅದರಲ್ಲೂ ಇದಂತೂ ದೊಡ್ಡ ಪ್ಲಾಟರ್ ಅಲ್ಲಿ ಬಂತು ನನಗೆ. ಥ್ಯಾಂಕ್ ಯು.
ಈ ಅಭಿಮಾನಿಗಳ ಇದು ವಾಟ್ ಡು ಐ ಸೇ ಐಡಲ್ ವರ್ಷಿಪ್ ಒಂದೇ ಒಂದು ಇನ್ಸ್ಟೆನ್ಸ್ ನನಗೆ ಇವಾಗ ಜ್ಞಾಪಕ ಬರ್ತಾ ಇರೋದು. ಕರ್ನಾಟಕದಲ್ಲಿ ಒಂದು ಜಾಗ ಇದೆಯಂತೆ, ಒಂದು ಊರಿದೆಯಂತೆ. ಇಡೀ ಊರಿನಲ್ಲಿ ಪ್ರತಿಯೊಂದು ಆಟೋ ಮೇಲೂ ಸುದೀಪ್ ಸರ್ ಹೆಸರಿದೆಯಂತೆ. ಪ್ರತಿಯೊಬ್ಬ ಯುವಕನ ಕೈನಲ್ಲೂ ಸುದೀಪ್ ಅಂತ ಒಂದು ಹಚ್ಚೆ ಇದೆಯಂತೆ. ಹೌದಾ ಸರ್? Yeah. That is so amazing, sir. That is so amazing, and we are so proud. It is their own will, it's their own love to the film fraternity that has made them like this. Continue to inspire us, all of us. Continue. You're doing tremendously well, and we would love to see more and more of Sudeep sir. Thank you. ಯಾರೇ ಒಂದು ಆ ಅಚ್ಚನ್ನು ಹಾಕ್ಸ್ಕೊಂಡಿದ್ರು ಅಥವಾ ಯಾರೇ ಒಂದು ಆಟೋ ಮೇಲೆ ಹೆಸರು ಹಾಕ್ಸ್ಕೊಂಡಿದ್ರು, ನನಗೆ ಗೊತ್ತಿರೋ ಹಾಗೆ ಇದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ನಾವು. ಯಾಕಂತಂದರೆ ಸಿನಿಮಾ ಪ್ರಪಂಚನೇ ಆಗಿದೆ. ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ ಜನ. ಬಟ್ ಇದಕ್ಕೆ ನನ್ನ ಹತ್ರ ಏನಂತೀರಿ, ಒಂದು ಸರಿ ಸಮಾನವಾಗಿ ಉತ್ತರ ಕೊಡಬೇಕು ಅಂದರೆ ನನ್ನ ಹತ್ರ ಇಲ್ಲ. ಐ ಥಿಂಕ್ ಐ ವಿಲ್ ಫಾಲ್ ಶಾರ್ಟ್ ಆಫ್ ವರ್ಡ್ಸ್, ಬಿಕಾಸ್ ಆಲ್ ಐ ಕ್ಯಾನ್ ಸೇ ಇಸ್ ಐ ಹ್ಯಾವ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ವಾಟ್ ಸಿನಿಮಾ ಹ್ಯಾಸ್ ಆಫರ್ಡ್ ಮೀ. ಇದಿಷ್ಟು ಸಿಗ್ತಾ ಇರೋದು ನನಗೆ ಚಿತ್ರರಂಗದಿಂದ, ಚಿತ್ರಗಳಿಂದ. ಸೊ ಐ ಥಿಂಕ್ ಐ ವಿಲ್ ಕಂಟಿನ್ಯೂ ಟು ಬಿ ಆನೆಸ್ಟ್ ಟು ಮೈ ವರ್ಕ್ ಆ್ಯಸ್ ಲಾಂಗ್ ಆ್ಯಸ್ ಪಾಸಿಬಲ್. ದಟ್ಸ್ ದ ಲೀಸ್ಟ್ ವೇ ಐ ಕ್ಯಾನ್ ಸೇ ಥ್ಯಾಂಕ್ಸ್. ಇಷ್ಟು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ, ಈ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಅದೊಂದೇ ದಾರಿ ನಂದು. ಚಿತ್ರಗಳಿಗೆ ಸಿನಿಮಾ ಮಾಡೋ ತನಕ ಐ ಥಿಂಕ್ ಐ ವಿಲ್ ಬಿ ವೆರಿ ಆನೆಸ್ಟ್ ವಿತ್ ಮ್ಯಾಮ್. ನಮಸ್ಕಾರ ಸುದೀಪ್ ಸರ್. ನಮಸ್ತೆ ಆಜಾದ್ ಅವರೇ. ಈ ಒಂದು ವೇದಿಕೆ ಮೇಲೆ ನಿಮ್ಮನ್ನ ನಿಮ್ಮ ಜೊತೆ ಸಂವಾದಿಸಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಗರದಾಚೆಯ ಕನ್ನಡ ಚಲನಚಿತ್ರಗಳ ಈ ಯಾವುದೊಂದು ವೇದಿಕೆ ಇದೆ, ಅದರ ದೀಪಕ್, ದರ್ಶನ್, ರೋಹಿಣಿ ಮೇಡಮ್, ಸುರೇಶ್ ನೆರಂಬಳ್ಳಿ ಎಲ್ರಿಗೂ ನಾನು ಮೊದಲು ಧನ್ಯವಾದ ಅರ್ಪಿಸಿ ನನ್ನ ಪುಟ್ಟ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಪ್ರಶ್ನೆನೋ ಅಥವಾ ಏನೋ ಅದು ತಾವೇ ನಿರ್ಧರಿಸಬೇಕು. ಈ ಸ್ಪರ್ಧೆ ಅನ್ನೋದು ಮೌಲ್ಯಗಳನ್ನ ಅಧೋಗತಿಗಿಳಿಸ್ಬಿಡುತ್ತೆ. ಸ್ಪರ್ಧೆ ಬಂದ್ರೆ ಮೌಲ್ಯಗಳು ಹೋಗ್ಬಿಡುತ್ತವೆ ಅಂತ ಹೇಳ್ತಾರೆ. ಮೌಲ್ಯಗಳನ್ನ ಮತ್ತೆ ಗುಣಮಟ್ಟವನ್ನ ಕಾಪಾಡಿಕೊಂಡು, ಅದರಲ್ಲೂ ಕನ್ನಡ ಚಿತ್ರರಂಗದ ಕನ್ನಡ ಭಾಷೆಯನ್ನ ಕಾಪಾಡಿಕೊಂಡು, ಭಾಷೆಯ ಗುಣಮಟ್ಟವನ್ನ ಕಾಪಾಡಿಕೊಂಡು ಗರಿಮೆಯನ್ನು ಎತ್ತಿ ಹಿಡಿಯುತ್ತಾ ಚಿತ್ರರಂಗ ಎಲ್ಲ ಮಾಧ್ಯಮಗಳಿಗೆ ಒಂದು ಮಾದರಿಯಾಗಬಹುದು ಅನ್ನೋದು ನನ್ನ ಅನಿಸಿಕೆ. ಆ ತರ ನನ್ನದೊಂದು ಅಭಿಪ್ರಾಯ. ಯಾಕಂದ್ರೆ ಇದು ಬಹಳಷ್ಟು ಮಟ್ಟಿಗೆ ಜನಕ್ಕೆ ತಲುಪುವಂತಹ ಒಂದು ಮಾಧ್ಯಮ ಇದು. ಈ ನಿಟ್ಟಿನಲ್ಲಿ ಹೆಸರಾಂತ ನಟರಾದ ನೀವು, ನಿರ್ದೇಶನ ಮತ್ತೆ ನಿರ್ಮಾಪಣೆ ಮಾಡುವಂತಹ ನೀವು, ಈ ಚಿತ್ರರಂಗ ಹೇಗೆ ಸ್ಪಂದಿಸಬಹುದು ಅನ್ನೋದನ್ನ ಸ್ವಲ್ಪ ಹೇಳೋದಕ್ಕಾಗತ್ತಾ? ಚಿತ್ರರಂಗ ಯಾವುದಕ್ಕೆ ಸ್ಪಂದಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ತಾವು? ಸ್ಪಷ್ಟತೆ ಕೊಟ್ರೆ. ಮೌಲ್ಯಗಳನ್ನ ಎತ್ತಿ ಹಿಡಿದು ಒಂದು ಸಂದೇಶವನ್ನ ಜನಕ್ಕೆ ಅಂದ್ರೆ ತಲುಪಿಸುವಂತಹ ಸಂದೇಶವನ್ನು, ಮತ್ತೆ ಭಾಷೆಯನ್ನ ಕಾಪಾಡುವಂಥದ್ದು. ಯಾಕಂದ್ರೆ ಭಾಷೆಯ ಗುಣಮಟ್ಟ ತುಂಬಾ ಅಧೋಗತಿಗಿಳಿದಿದೆ ಕನ್ನಡ ಚಿತ್ರರಂಗದಲ್ಲಿ. ಅದರಲ್ಲೂ ಹಾಡುಗಳಂತೂ ನನಗಂತೂ ತುಂಬಾ ಕೇಳೋದಕ್ಕೆ ಅಸಹ್ಯ ಅನ್ಸುತ್ತೆ. ಕೆಲವೊಂದು ಸುಮಾರು ಇಂಗ್ಲಿಷ್ ಭಾಷೆ ಅಥವಾ ಹಿಂದಿ ಭಾಷೆಯನ್ನು ಬಳಸೋದು, ಅದು ಒಂಥರ ನನಗೆ ಹಿಂದಿನ ಈಗ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರ ಎಷ್ಟು ಹಳೆಯ ಹಾಡು ಆದ್ರೂ ನೋಡಿ ಈಗ್ಲೂ ಯುವ ಜನತೆನೂ ಅದನ್ನ ಗುಣಗುಟ್ಟಿಸ್ತಾರೆ. ಅದೇ ರೀತಿ ಈ ಇಂದಿನ ಹಾಡುಗಳಲ್ಲಿ ಆ ಮಟ್ಟ ಇಲ್ಲ. ಯಾಕೆ? ಅದನ್ನ ಕಾಪಾಡ್ಕೊಂಡು ಹೇಗೆ ಮುಂದುವರಿಬಹುದು ಅನ್ನೋದು ನನ್ನ ಪ್ರಶ್ನೆ. ಸರ್, ಇವಾಗ ನಿಮಗೆ ಮಕ್ಕಳಿದಾರ ಸರ್? ಒಬ್ಬಳು ಮಗಳಿದ್ದಾಳೆ. ಎಷ್ಟು ಸರ್ ವಯಸ್ಸು? ಅವಳು ಈಗ ಸೆಕೆಂಡ್ ಇಯರ್ BSc ಸೈಕಾಲಜಿ ಮಾಡ್ತಿದ್ದಾಳೆ. ಅವ್ರು ಯಾವ್ಯಾವ ಹಾಡು ಕೇಳ್ತಾರೆ ಸರ್? ಅವಳು ಹುಟ್ಟಿದ್ದು ಚೆನ್ನೈಯಲ್ಲಿ. ಅಲ್ಲ ಸರ್, ನಾನು ಸ್ಟೇಟ್ ಪಾಯಿಂಟ್. ಬೆಳೆದಿದ್ದು ಕುವೈತಲ್ಲಿ. ಅವಳು ಕನ್ನಡ, ನಾನು ನೋಡೋ ಕನ್ನಡ ಭಾಷೆ, ಕನ್ನಡ ಇದನ್ನೆಲ್ಲ ನೋಡ್ತಾಳೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಚಿಗುರುಬಳ್ಳಿ ಅಂತ ಒಂದು ಕನ್ನಡ ಒಂದು ಮಾಧ್ಯಮ ಇದೆ, ಅಂದ್ರೆ ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂತ ಇದೆ. ಅದರಲ್ಲಿ ಅವಳು ಕನ್ನಡ ಕಲಿತಿದ್ದಾಳೆ, ಕನ್ನಡ ಓದಿಲ್ಲ ಅವಳು, ಆದ್ರೂ ಅವಳು ಕೇಳ್ತಾಳೆ, ಹಾಡುಗಳನ್ನ ಕೇಳ್ತಾಳೆ. ಏನೋ ಸರ್, ನಾನು ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಕೇಳಿದ್ದು ಅವ್ರು ಯಾವ್ಯಾವ ಹಾಡು ಕೇಳ್ತಾರೆ ಅಂತ. ಅವಳು ಬೇರೆ ಚಿತ್ರಗಳನ್ನು ನೋಡೋದಿಲ್ಲ ಅವಳು. ಇಲ್ಲ, ನನ್ನ ಪ್ರಶ್ನೆಗೆ ಇನ್ನೂ ಉತ್ತರನೇ ಸಿಕ್ಕಿಲ್ಲ ಸರ್. ಹಾಡುಗಳು ಅಂದ್ರೆ ಬೇರೆ ಬೇರೆ ಹಾಡುಗಳನ್ನು ಕೇಳ್ತಾಳೆ. ಅವಳಿಗೆ ಹಾಡುಗಳು ಅಷ್ಟೇ ಇಷ್ಟ ಇಲ್ಲ, ಅವಳಿಗೆ ಲಿಟರೇಚರ್ ತುಂಬಾ ಇಷ್ಟ. Sudeep sir, if I can intervene. No, I want to answer. ಹಾಡು ಕೇಳ್ತಾರೆ, ಭಾಷೆ ಕೇಳ್ತಾ ಇಲ್ಲ. No, it's What okay. kind of songs? It's okay. Let him talk. I understand him. Yeah. So ಏನಂತಂದ್ರೆ, ಸೊ
ಸರ್, ಒಂದು ಟೈಮಲ್ಲಿ ನನಗೂ ಒಂದು 10 ವಯಸ್ಸಾಗಿತ್ತು, ಒಂದು ಟೈಮಲ್ಲಿ ನನಗೂ 20 ವಯಸ್ಸಾಯಿತು, ಆಮೇಲೆ ನನಗೂ 30 ಆಯಿತು, ಆಮೇಲೆ ನನಗೂ 40 ಆಯಿತು. ನಾನು 40 ಆದಾಗ 30 ಥರ ಬಿಹೇವ್ ಮಾಡಲಿಲ್ಲ, 30 20 ಥರ ಬಿಹೇವ್ ಮಾಡಲಿಲ್ಲ, ಅಥವಾ 20 40 ಆಗೋ ಥರ ಪ್ರಯತ್ನ ಪಟ್ಟಿಲ್ಲ. ಈಗ ಈ ವಯಸ್ಸಲ್ಲಿ ನಾನು ಆ ಥರ ಇರೋಕ್ಕಾಗಲ್ಲ. ಏನಾಗುತ್ತೆ, ಫಸ್ಟು ನನಗೆ ಗೊತ್ತಿರೋದು ಇಷ್ಟೇ ಸರ್, ಚೇಂಜಸ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್, ಅವತ್ತಿನ ಥರನೇ ಯಾಕೆ ನಾವು ಕಾಪಾಡ್ಕೊಂಡು ಹೋಗಲ್ಲ ಅಂದಿದ್ರೆ ಇವತ್ತಿಗೂ ನೀವು ನನಗೆ ಲೆಟ್ರ್ ಬರೀತಾ ಇದ್ರಿ, ನಾನು ನಿಮಗೆ ಲೆಟ್ರ್ ಬರದೇ ಮಾತಾಡಬೇಕಾಗಿತ್ತು, ಈ ಥರ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಚೇಂಜಸ್ ಆರ್ ಇನ್ನೆವಿಟಬಲ್ ಸರ್. ಆಕ್ಸೆಪ್ಟಿಂಗ್ ಚೇಂಜಸ್ ಇಸ್ ಹ್ಯೂಮನ್. ನೀವೊಂದು ಹೇಳಿದ್ರಿ ನನಗೆ ಕೇಳೋದಕ್ಕೆ ಇವತ್ತಿಗೆ ಕಷ್ಟ ಆಗ್ತಾ ಇದೆ ಅಂತ. ನಾನು ಹೇಳೋದು ಇಷ್ಟೇ ಸರ್, ಪ್ರತಿಯೊಬ್ಬರಲ್ಲೂ ಅದೇ ಥರ ಕಲೆ ಇದ್ದರೆ ಒಬ್ಬ ವ್ಯಕ್ತಿಗೆ ಹೆಸರು ಬರಲ್ಲ ಸರ್. ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ವ್ಯಕ್ತಿತ್ವಗಳಿರ್ತಾರೆ, ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಕಲೆ ಇದೆ. ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರು ಬರೀತಾರೆ, ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರು ಬರೀತಾ ಇದ್ರು, ಇವ್ರಿಗೆ ಗೊತ್ತಿರೋ ಹಾಗೆ ಇವ್ರು ಬದುಕ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರು ಬದುಕ್ತಾರೆ ಸರ್. ಇದರಲ್ಲಿ ಅಸಹ್ಯ ಪಡೋವಂಥದ್ದು ಏನಿಲ್ಲ, ತಪ್ಪು ತಿಳ್ಕೊಂಬೇಡಿ ಆಜಾದ್ ಅವರೇ. ಕಲೆಗೆ ನಾವು ಬೆಲೆ ಕೊಡಬೇಕು. ಕಲೆಗೆ ನಾವು ಎಲ್ಲಿವರೆಗೆ ಬೆಲೆ ಕೊಡ್ತೀವಿ. ನಾನು ಕಲೆಗೆ ಹೇಳ್ತಿಲ್ಲ, ಭಾಷೆಗೆ ಹೇಳ್ತಾ ಇದ್ದೀನಿ ಸರ್. ಭಾಷೆಯಲ್ಲಿ ಏನು, ಕಲೆ ಬಗ್ಗೆ ಹೇಳ್ತಿಲ್ಲ. ಕೇಳಿ, ಭಾಷೆ ಒಳಗೆ ಒಂದು ಹೇಳ್ತೀನಿ ಕೇಳಿ. ಈಗ ಕನ್ನಡ ಮಾತಾಡಬೇಕು, ಫಸ್ಟ್ ಕನ್ನಡನ ಪ್ರೀತಿಸೋಣ. ಲಾಸ್ಟ್ ಒಂದು ವೀಕ್ ಮಾತಾಡ್ಬೇಕಾದ್ರೆ ಇದನ್ನೇ ಹೇಳಿದೆ ನಾನು ಒಬ್ಬರಿಗೆ, ಕನ್ನಡದ ಬಗ್ಗೆ ಬಂದಾಗ. ಕನ್ನಡ ನಮ್ಮ ತಾಯಿ ಅಂದ್ಕೊಳ್ಳೋಣ ಆಜಾದ್ ಅವರೇ. ಒಂದು ದಿನ ನನ್ನ ತಾಯಿ ಸೀರೆ ಉಟ್ಕೋತಾರೆ, ಅರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೀವಿ. ಒಂದು ದಿವಸ ನನ್ನ ತಾಯಿ ಚೂಡಿದಾರ್ ಹಾಕೊಂಡ್ಬರ್ಬೋದು, ಒಂದು ದಿವಸ ನನ್ನ ತಾಯಿ ನೈಟಿಯಲ್ಲಿರ್ಬೋದು. ದಟ್ಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಇಸ್ ಫಸ್ಟ್ ಆಫ್ ಆಲ್ ನನ್ನ ತಾಯಿನ ಪ್ರೀತಿಸ್ತಾ ಇದ್ದೀನ. ಅದರಲ್ಲಿ ಕೆಲವು ದಿವಸ ಸೀರೆ ಇರ್ಬೋದು, ಕೆಲವು ದಿವಸ ಚೂಡಿದಾರ್ ಇರ್ಬೋದು, ಕೆಲವು ಇಂಗ್ಲೀಷ್ ಪದಗಳು ಕೆಲವ್ರು ಬೆಳೆಸ್ಬೋದು, ಕೆಲವ್ರು ಹಿಂದಿ ಬಳಸ್ಬೋದು ಸರ್. ಬಟ್ ಬುಡ ಅನ್ನೋದೇನಿದೆ, ಬುಡ ಕನ್ನಡ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ಸರ್, ಅವ್ರು ಹುಟ್ಟಿದಾರೆ ಅಂದಮೇಲೆ ಅವರಿಗೆ ಕಂಪ್ಲೀಟಾಗಿ ಅವ್ರು ಹೇಗಿರಬೇಕೋ ಆ ಥರ ಇರೋದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಒಪ್ಕೊಳ್ಳೋದು ಬಿಡೋದು ನಮ್ಮ ಕೈಗೆ ಬಿಟ್ಟಿದೆ. ಇಟ್ ಈಸ್ ಜಸ್ಟ್ ಎ ಪರ್ಸ್ಪೆಕ್ಟಿವ್, ಒಪಿನಿಯನ್ಸ್. ಬಟ್ ಒಪಿನಿಯನ್ಸ್ ಶುಡ್ಂಟ್ ಬಿಕಮ್ ಅ ಪರ್ಸನಾಲಿಟಿ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಹೇಳ್ತಾ ಇರೋದು, ಇವತ್ತಿಗೂ ನಿಮಗೇನು ಕೇಳಬೇಕು ಅನಿಸುತ್ತಾ ಆಜಾದ್ ಅವರ, ಅದನ್ನೇ ಕೇಳಿ. ಅಸಹ್ಯ ಪಡೆಯುವಂಥದ್ದು ಏನೂ ಕೇಳಬೇಡಿ. ಬೇರೆಯವ್ರು ಕೇಳೋರಿಗೆ ನೀನು ಯಾಕಿಂತ ಅಸಹ್ಯ ಹಾಡು ಕೇಳ್ತಾ ಇದೆ ಅಂತಲೂ ಹೇಳೋಕ್ಕೋಗ್ಬೇಡಿ, ತಪ್ಪಾಗ್ಬಿಡುತ್ತೆ. ಇಟ್ ಈಸ್ ಅ ಪರ್ಸನಾಲಿಟಿ ಸರ್. ನಾವು ಐ ಥಿಂಕ್ ಅವ್ರ ಲಿರಿಕ್ಸ್ ಚೇಂಜ್ ಮಾಡ್ಕೊತಾರೋ ಬಿಡ್ತಾರೋ, ನಿಮ್ಮ ಒಪಿನಿಯನ್ ನೀವು ಚೇಂಜ್ ಮಾಡ್ಕೋಬೇಕು. ಯು ಹ್ಯಾವ್ ಟು accept what is happening. Like Corona, nobody likes it, sir, but you have to accept what is happening. It is the better for you. ನಾನು ಮನೇಲಿ ಕೂತಿರೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ಅಸಹ್ಯ ಆಗುತ್ತೆ, ನನ್ನ ಜೀವನನೇ ಈ ಥರ ನಡೆಸಿಲ್ಲ ಅಂತ ಬಾಗಿಲು ತೆಗೆದು ಹೋದರೆ ಹೊರಡ್ಬೋದು ಸರ್. ಹೊರಗಡೆ ಕಾಯ್ತಾ ಕೂತಿದೆ ಎಲ್ಲರಿಗೋಸ್ಕರ ಕರೋನಾ. ಹಾಗಾಗಲ್ಲ ಸರ್. ಯು ಹ್ಯಾವ್ ಟು accept the changes. I think, trust me, ನಿಮಗೆ ಕನ್ನಡದ ಮೇಲೆ ಇರುವಂಥ ಪ್ರೀತಿ ನೋಡಿ, ನಿಮ್ಮ ಕನ್ನಡ ಭಾಷೆ ಕೇಳಿ ನನಗೆ ಅನ್ನಿಸ್ತಾ ಇದೆ, ಏನಪ್ಪ ನಾನೇ ಇಷ್ಟು ಶುದ್ಧ ಕನ್ನಡ ಮಾತಾಡಲ್ಲ ಅಂತ. ಬಟ್ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತೀನೋ ಬಿಡ್ತೀನೋ ಸರ್, ಆಮ ಕನ್ನಡಿಗ. ಇದನ್ನು ಯಾರೂ ನನ್ನಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಕರೆಕ್ಟ್. ನಾನು ಮಾತಾಡ್ತಾ ಕೆಲವು ಇಂಗ್ಲೀಷ್ ಪದಗಳು ಉಪಯೋಗಿಸ್ತೀನಿ. ಹಾಗಂತ ನಾಳೆ ನನ್ನ ಹತ್ರ ಮಾತಾಡೋಕ್ಕೆ ಅಸಹ್ಯ ಪಡಬೇಡಿ ದಯವಿಟ್ಟು, ಯಾಕಂದ್ರೆ ನಾನು ಹುಟ್ಟು ಕನ್ನಡಿಗ. ಓಕೆ ಸರ್. ಚೇಂಜಸ್ ಆರ್ ಇನ್ನೆವಿಟೇಬಲ್ ಆದ ಸರ್. ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೀನಿ. ಆಕ್ಸೆಪ್ಟ್ ಸರ್. Accept people for the way they are, and I think you will be having a wonderful life ಆಜಾದ್ ಅವರೇ. ತಪ್ಪು ತಿಳ್ಕೊಂಬೇಡಿ, ಚಿಕ್ಕವನು ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್. Very well said, Sudeep ಅವರೇ. Yes, we have to upgrade ourselves. ನಾವು ಒಂದು ಸಾಫ್ಟ್ವೇರ್ ಇದಾದ್ರೆ 2 ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಂದ್ಸತಿ, ಒಂದೊಂದ್ಸತಿ 6 ಮಂತ್ಸ್ಗೆನೆ ಅಪ್ಗ್ರೇಡ್ ಮಾಡ್ಕೋತಾನೆ ಇರ್ತೀವಿ. ಓಕೆ, ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೇಳಿ, ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೇಳೋಣ. ಆಜಾದ್ ರವರು, ಸುದೀಪ್ ಸರ್ ಮೂವೀಸ್ ಹಾಡುಗಳನ್ನ ಕೇಳಿಲ್ಲ ಅನ್ಸುತ್ತೆ. ಎಂತಹ ಅದ್ಭುತವಾದ, ಸಚ್ ಮೆಲೋಡಿಯಸ್, ಸಚ್ ಲಿರಿಕಲ್ ಇದು. ಬಟ್ ಇಟ್ ವಾಸ್ ಅ ವೆರಿ ಜನರಲ್ ಸ್ಟೇಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೂವ್ ಆನ್. ನಮಸ್ಕಾರ ಸುದೀಪ್ ಸರ್. ನಮಸ್ತೆ ಸರ್. ಕನ್ನಡದ ಮಾಣಿಕ್ಯ, ನಿಮಗೆ ದೊಡ್ಡ ವಂದನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಸ್ಕತ್ ಕರ್ನಾಟಕ ಸಂಘ ಮತ್ತು ಮಸ್ಕತ್ ಕರ್ನಾಟಕ ಕನ್ನಡಿಗರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕ ಸುಸ್ವಾಗತ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು. ಎಂದಾದರೂ ನಾವು ನಿಮ್ಮ ಜೊತೆ ಈ ಥರ ಒಂದು ಮುಖತಃ ಸಂವಾದ ಮಾಡ್ತೀವಿ ಅಂತೇಳಿ ಕನಸಲ್ಲಿ ಎಣಿಸಿರ್ಲಿಲ್ಲ. ಇದು ನಮಗೆ ಒಂದು ಸೌಭಾಗ್ಯ, ಕೊರೋನಾ ತಂದ ಸೌಭಾಗ್ಯ ಅಂತಲೇ ಹೇಳಬೇಕು.
ನಿಮ್ಮ ಧ್ವನಿ ಅಂದ್ರೆ ನಮ್ಗೆ ಕನ್ನಡಕ್ಕೆ ನೀವೊಂದು ಅಮಿತಾಬ್ ಬಚ್ಚನ್ ಇದ್ದಾಗೆ ನಿಮ್ಮ ಧ್ವನಿ. ಸೊ ಅದ್ವಿತೀಯವಾದದ್ದು, ನಾವು ಯಾವಾಗಲೂ ಅದರ ಫ್ಯಾನು. ನನ್ನ ಪ್ರಶ್ನೆ ಇವತ್ತು, ಆಡುಮುಟ್ಟದ ಸೊಪ್ಪಿಲ್ಲ, ಚಿತ್ರರಂಗದಲ್ಲಿ ಸುದೀಪ್ ಸರ್ ತಾಳದ ಅವತಾರ ಇಲ್ಲ ಎಂದು ಪ್ರತೀತಿ ಇದೆ. ಗಾಯಕ, ನಟ, ನಿರ್ದೇಶಕ, ನಿರ್ಮಾಪಕ, ಕ್ರಿಕೆಟ್ ಸಂಸ್ಥೆಯ ಸಂಸ್ಥಾಪಕ, ಹೀಗೆ ಅನೇಕ ಬಹುಮುಖ ಪ್ರತಿಭೆಯನ್ನು ನಾವು ನಿಮ್ಮ ಪ್ರತಿಭೆಯನ್ನು ನೋಡಿದ್ದೇವೆ. ನೀವು ಯಾವಾಗಲೂ ಏನನ್ನ ಆಗಬೇಕಿತ್ತು ಅಂತ, ಯಾವ ಅವತಾರವನ್ನು ತಾಳಬೇಕಾಗಿತ್ತು ಅಂತ ತುಂಬಾ ಸಮಯದಿಂದ ಯೋಚಿಸ್ತಾ ಇದ್ರಿ, ಆದ್ರೆ ಅದು ಇನ್ನೂ ಆಗಿಲ್ಲ, ಆ ತರದ್ದು ಏನಾದ್ರೂ ಇದ್ರೆ ಹೇಳ್ಬೇಕು ಸರ್. ಮೋಸ್ಟ್ಲಿ ಯಾವ ಆಂಬಿಷನ್ ಇಲ್ಲದೆ ಹೊರಟಿರೋ ಕೆಲವು ವ್ಯಕ್ತಿಗಳಲ್ಲಿ ಏನಾರ ಹೆಸರು ಸೇರ್ಪಡೆ ಆದರೆ ನಂದು ಆಗ್ಬೋದು ಅನಿಸುತ್ತೆ. ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಲೈಫ್ ಆರ್ ಮೈ ಜರ್ನಿ ವಿತೌಟ್ ಎನಿ ಆಂಬಿಷನ್ ಸರ್. ಆ ಥರ ಏನಿಲ್ಲ. ಐ ಹ್ಯಾವ್ ಆಲ್ವೇಸ್ ಗಾನ್ ವಿತ್ ದ ಫ್ಲೋ. ನನಗೆ ಒಂದೇ ಗೊತ್ತಿದ್ದು, ಆಮೇಲೆ ಕಾಲೇಜ್ ದಿನಗಳಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ನನಗೆ ನಿರ್ದೇಶನ ಮಾಡಬೇಕು, ಚಿತ್ರರಂಗಕ್ಕೆ ಇಳಿಬೇಕು ಅನ್ನೋದಿತ್ತು. ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದಾಗ ಕಲಾವಿದ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿಂದ ಕಲಾವಿದ ಆದೆ. ಅಲ್ಲಿಂದ ಲೈಫ್ ಹೇಗೆ ಕರ್ಕೊಂಡು ಹೋಗಿದೆಯೋ ಹಾಗಾಗಿ ಹೋಗಿದ್ದೀನಿ. ಬಟ್ ಹೋಗಿದ್ದ ದಾರಿಯಲ್ಲೆಲ್ಲ ಭಾಳ ಖುಷಿಯಾಗೇ ಹೋಗಿದ್ದೀನಿ, ಸೊಗಸಾಗೇ ಹೋಗಿದ್ದೀನಿ. ಸೊ ಅದಕ್ಕೆ ಐ ಥಿಂಕ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿಥಿಂಗ್ ದಟ್ ಇಸ್ ಹ್ಯಾಪನಿಂಗ್. ಆ್ಯಂಡ್ ಅಫ್ ಕೋರ್ಸ್ ಎಸ್, ವಿ ಶುಡ್ ಆಲ್ವೇಸ್ ಟೆಸ್ಟ್ ದ ವಾಟರ್ಸ್. ಈಗ ಎದುರುಗಡೆ ಏನಾದ್ರು ಹೊಸದಾಗಿ ಬಂದಿದೆಯಾ, ಹೊಸದೊಂದು ಪ್ರಯತ್ನ ಪಡೋಣ. ಈಗ ನಿಮ್ಮ ಮನೆಯಲ್ಲೇ ನಿಮಗೆ ಡೈಲಿ ಒಂದೇ ಥರ ತಿಂಡಿ ಹಾಕ್ತಾಯಿದ್ರೆ ಮೋಸ್ಟ್ಲಿ ನೀವು ಹೊರಗಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಬೈದ್ಬಿಟ್ಟು. ಫಸ್ಟ್ ಡೇ ತುಂಬ ಚೆನ್ನಾಗಿದೆ ಅಂತೀರಿ, ಸೆಕೆಂಡ್ ಡೇ ಸುಮ್ಮನೆ ತಿಂದಿರ್ತೀರಿ, ಮೂರನೇ ದಿವಸ ಇದೇನು ಇದೇ ಥರ ಮಾಡ್ತಾಯಿದ್ದೀರಾ ಅಂತೀರಿ. ವಿ ಆಲ್ ನೀಡ್ ಲಿಟಲ್ ಮೊನಾಟನಿ, ಸ್ವಲ್ಪ ಚೇಂಜಸ್ ಬೇಕು ಸರ್ ಮೊನಾಟನಿ ಬ್ರೇಕ್ ಮಾಡೋಕ್ಕೆ. ಐ ಥಿಂಕ್ ಐ ಹ್ಯಾವ್ ಜಸ್ಟ್ ಟ್ರೈಡ್ ಎವ್ರಿಥಿಂಗ್ ಆ್ಯಂಡ್ ಐ ಹ್ಯಾವ್ ಬೀನ್ ಲಕ್ಕಿ ಟು ಬಿ ಹ್ಯಾವಿಂಗ್ ಮೇಡ್ ಸಮ್ ನೇಮ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್. ದಟ್ಸ್ ಆಲ್ ಇಟ್ ಇಸ್. ಬಟ್ ಆಂಬಿಷನ್ ಇಟ್ಕೊಂಡು ನಾನು ಯಾವತ್ತೂ ಬೆಳಗ್ಗೆ ಎದ್ದೇ ಇಲ್ಲ ಸರ್. ಅಫ್ಕೋರ್ಸ್ ಹಸಿವು ಇಟ್ಕೊಂಡು ಎದ್ದು ಹೇಳ್ತೀನಿ ದಟ್ ಐ ವಾಂಟ್ ಟು ಡೂ ಸಮಥಿಂಗ್ ಟುಡೇ. ಮಲಗೋದ್ರೊಳಗಡೆ ಏನಾರು ಯು ಶುಡ್ ಡೂ ಸಮಥಿಂಗ್, ಫುಲ್ಫಿಲ್, ಯು ಫೀಲ್ ನೈಸ್ ಬೈ ದ ಟೈಮ್ ಯು ಗೋ ಟು ಬೆಡ್. ಅದು ಬಿಟ್ಬಿಟ್ಟು ನನಗೆ ಇಷ್ಟೊಂದೇನು ಆ ಥರ ಏನಿಲ್ಲ. ಈ ಥರ ಮಾಡಬೇಕಿತ್ತು, ಮುಂದೆ ಆಗಬೇಕಿತ್ತು, ಇನ್ನೂ ಆಗಿಲ್ಲ, ನಥಿಂಗ್ ಸರ್. ಗ್ರೇಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗೋಣ ಸುದೀಪ್ ಸರ್. KNRA ಸೌದಿ ಅರೇಬಿಯಾ ಅಧ್ಯಕ್ಷರು, ಕರಾವಳಿ ವೆಲ್ಫೇರ್ ಅಸೋಸಿಯೇಷನ್ KSA ನ ಮಾಜಿ ಅಧ್ಯಕ್ಷರು, ಬನ್ಸ್ ಅಸೋಸಿಯೇಷನ್ ರಿಯಾದ್ KSA ಉಪಾಧ್ಯಕ್ಷರು ಶ್ರೀಯುತ ಸಂತೋಷ್ ಶೆಟ್ಟಿ. ಹೇಳಿ ಸರ್ ನಿಮ್ ಪ್ರಶ್ನೆ. ನಮಸ್ತೆ ಸುದೀಪ್ ರವರೇ. ನಮಸ್ತೆ ಸರ್. ಸರ್, ನಮ್ಗೆ ನೀವೆಲ್ಲ ನಮ್ಮ ಮನೇಲಿ ಇದ್ದೀರಾ, ಈಗ ಗಲ್ಫ್ ಕನ್ನಡಿಗರ ಮನೇಲಿ ಇದ್ದೀರಾ, ವಿಶೇಷವಾಗಿ ಸೌದಿ ಅರೇಬಿಯಾದ ಕನ್ನಡಿಗರ ನಿಮ್ಮ ಪ್ರೀತಿಯವರ ಮನೆಯಲ್ಲಿದ್ದೀರಾ. ಸೊ ನಿಮ್ಮನ್ನ ನೋಡಿ ತುಂಬಾ ಸಂತೋಷವಾಗ್ತಿದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಸೌದಿ ಅರೇಬಿಯಾಕ್ಕೆ ನಿಮ್ಮನ್ನ ಬರಮಾಡಿಕೊಳ್ಳುವಂತ ಒಂದು ಶಕ್ತಿ ನಮ್ಗೆ ಬರ್ತದೆ ಅನ್ಕೊಂಡಿದ್ದೀನಿ. ನಿಮ್ಮನ್ನ ತುಂಬಾ ಜನ ಇಲ್ಲಿ ಪ್ರೀತಿಸ್ತಾರೆ. ಇದೊಂದು ಸುವರ್ಣ ಅವಕಾಶ, ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಕೃತಜ್ಞತೆಗಳು. ನನ್ನ ಧರ್ಮಪತ್ನಿ ನಿಮ್ಮ ದೊಡ್ಡ ಫ್ಯಾನು. ವಿಶೇಷವಾಗಿ ಕೆಲಸ ಬಿಟ್ಟಾದ್ರೂ ಬಿಗ್ ಬಾಸ್ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ಪರ್ಸನಲ್ ಆಗಿ ನೋಡ್ಬೋದಂತೆ, ಅದಕ್ಕಾಗಿ. ಸೊ ಅವಳಂತ ನಿಮ್ಮನ್ಗೆ ಒಂದು ಪ್ರಶ್ನೆ ಇದೆ. ನಮಸ್ತೆ ಮೇಡಮ್. ನಾನ್ ಡಾಕ್ಟರ್ ವಾಣಿಶ್ರೀ ಶೆಟ್ಟಿ ಅಂತ. ನಾನು ನಿಮ್ ತುಂಬಾ ದೊಡ್ಡ ಅಭಿಮಾನಿ, ಸ್ಪೆಷಲಿ ನಿಮ್ಮ ಬಿಗ್ ಬಾಸ್ ಶೋನ ದೊಡ್ಡ ಅಭಿಮಾನಿ. ಹಾಗಂತ ಚಲನಚಿತ್ರದ ಅಭಿಮಾನಿ ಅಂತ ಅಲ್ಲ, ಬಟ್ ಆದ್ರೆ ಚಲನಚಿತ್ರದಲ್ಲಿ ನೀವು ಎಷ್ಟೋ ಪಾತ್ರಗಳಿಗೆ ಜೀವ ತುಂಬಿ ಅಭಿನವ ಚಕ್ರವರ್ತಿ ಆಗಿದ್ದೀರಾ. ಆದ್ರೆ ಬಿಗ್ ಬಾಸ್ ನಲ್ಲಿ ನಿಮ್ಮ ನಿಜವಾದ ನೈಜ ನಡೆ, ನುಡಿ, ಹಾವ ಭಾವ, ವೇಷ ಭೂಷಣಗಳು ಎಲ್ಲ ನೋಡ್ಲಿಕ್ಕೆ ನಮ್ಗೆ ತುಂಬಾ ಇಷ್ಟ ಆಗ್ತದೆ. ಸೊ ನನ್ನ ಪ್ರಶ್ನೆ ಅಂದ್ರೆ, ನೀವು ಬಿಗ್ ಬಾಸ್ ಕಾರ್ಯಕ್ರಮ, ಸ್ಪೆಷಲಿ ವೀಕೆಂಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಾ. ಸೊ ನನ್ನ ಪ್ರಶ್ನೆ ನಿಮ್ಗೆ, ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೂ, ವೈಮನಸ್ಸಿದ್ರೂ, ನೀವು ತುಂಬಾ ಸರಳವಾಗಿ ಯಾರ ಮನಸ್ಸಿಗೂ ಬೇಸರವಾಗದಂತೆ ಅವರಿಗೆ ಹಂಸಕ್ಷೀರ ನ್ಯಾಯ ಒದಗಿಸಿ ಕೊಡ್ತೀರಾ. ಇದು ಹೇಗೆ ಸಾಧ್ಯ ಆಗ್ತದೆ? ಏನಾದ್ರೂ ಪೂರ್ವ ತಯಾರಿ ಮಾಡ್ಕೊಳ್ತೀರಾ, ಅಥವಾ ಇದಕ್ಕೆ ಏನು ಸ್ಫೂರ್ತಿ ನಿಮ್ದು? ಖಂಡಿತವಾಗ್ಲೂ ಒಂದು ಆ ಎಪಿಸೋಡ್ ನೋಡಿದ್ಮೇಲೆ ಸ್ವಲ್ಪ ಅದರೊಟ್ಟಿಗೆ ಕಾಲ ಕಳಿಬೇಕಾಗತ್ತೆ. ನಾನು ಮಾಡೋದು ಒಂದು ಫಸ್ಟ್ ಏನಂದರೆ, ಬಿಗ್ ಬಾಸ್ ಪ್ರತಿ ಎಪಿಸೋಡು ನಾನು ನೋಡ್ತೀನಿ. ಬಟ್ ಶುಕ್ರವಾರ ನೋಡ್ತೀನಿ. ಶುಕ್ರವಾರ ರಾತ್ರಿ ಎಲ್ಲೇ ಇದ್ದರೂ ನಾನು ಬಿಗ್ ಬಾಸ್ಗೆ ವಾಪಸ್ಸಲ್ಲಿ ತೆರಳಿದಾಗ ಅಲ್ಲಿ ನನಗಿರೋಂಥ ಒಂದು ಜಾಗದಲ್ಲಿ ನಾನು ಎಲ್ಲ ಎಪಿಸೋಡ್ಸ್ನ ನೋಡ್ತೀನಿ. ಬಟ್ ನೋಡಿದಾಗ ನಾನು ಯಾರೊಟ್ಟಿಗೂ ನೋಡಲ್ಲ. ಅಲ್ಲಿ ಕಲರ್ಸ್ ಹೆಡ್ ಏನು ನಮ್ಮ
ಪರಮ್ ಅಂತ ಇದ್ದವರು, ಅವರು ನಾವು ಕೂತ್ಕೊಂಡು ಮಾತಾಡೋ. ಯಾಕಂದರೆ ನನಗೆ ಬೇರೆಯವ್ರ ಒಪಿನಿಯನ್ನ ನಾನು ತೊಗೊಳಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ನೋಡಬೇಕಾದ್ರೆ ಸಪೋಸ್ ನಾನು ನಮ್ಮ ತಾಯಿ ಪಕ್ಕ ಕೂತಿದ್ದೆ ಅಂದ್ಕೊಳ್ಳೋಣ. ನಮ್ಮ ತಾಯಿಗೆ ಕೆಲವರು ಅವರಿಗೆ ಫೇವ್ರೇಟ್ಸ್ ಇರ್ತಾರೆ. ಏನೋ ಮಾಡ್ತಾ ಮಾಡ್ತಾ ನಮ್ಮ ತಾಯಿನ ಒಂದು ಲೈನ್ ಹೇಳ್ಬಿಡ್ತಾರೆ, ಇವ್ನಿಗೆ ಮಾಡಬಾರ್ದಿತ್ತು, ಇವನು ಸರಿ ಇಲ್ಲ, ಇದು ತಪ್ಪಾಯ್ತು, ಅದು ಕೂತ್ಬಿಡುತ್ತೆ ನಮ್ಮ ತಲೆಯಲ್ಲಿ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅದರ್ ಪೀಪಲ್ಸ್ ಒಪಿನಿಯನ್ಸ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ಲಿ, ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಒಂದಿಬ್ಬರು ವ್ಯಕ್ತಿಗಳನ್ನು ಸೇರಿಸಬೇಕು ಅನ್ನೋದು ಇಟ್ ಈಸ್ ಅನ್ ಇಂಟೆನ್ಷನ್. ಐ ಥಿಂಕ್ ಕೆಲವರಿಗೆ ಸ್ವಲ್ಪ ಕ್ಲಾಸ್ ತೊಗೊಬೇಕಾಗುತ್ತೆ, ಕೆಲವೊಮ್ಮೆ ಅದು ತೊಗೊಂಡೇ ಸರಿ ಮಾಡ್ಬೋದಾಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಅ ಮ್ಯಾಟರ್ ಆಫ್ ಇಂಟೆನ್ಷನ್ ಮ್ಯಾನ್, ಆ್ಯಂಡ್ ಲಿಟಲ್ ಕ್ಲಾರಿಟಿ. ನೀವೇನು ಮಾತಾಡಬೇಕು, ಏನು ಹೇಳಬೇಕು, ಹೇಳೋದನ್ನು ಹೇಗೆ ಹೇಳಬೇಕು. ಬಿಗ್ ಬಾಸ್ ವೇದಿಕೆಯಲ್ಲಿ ಇನ್ನೊಂದು ಬಹಳ ಕಷ್ಟವಾದ ವಿಚಾರ ಏನಂದರೆ, ನನಗೆ ಏನೇನು ಗೊತ್ತು ಅಂತ ನಾನು ತೋರಿಸ್ಕೊಳ್ಳೋ ಹಾಗಿಲ್ಲ, ಎತ್ತಿ ಹೇಳೋ ಹಾಗಿಲ್ಲ. ಅಲ್ಲಿ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಯಾರು ಮುಖವಾಡ ಹಾಕೋತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಡೈಲಿ ಹಾಕೋಬೇಕು. ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರ್ತಾರೆ ಇರಬೇಕು. ಯಾಕಂದರೆ ಕೆಲವು ಟೈಮ್ ಪ್ರಶ್ನೆಗಳು ಕೇಳಿದಾಗ ನನ್ನ ಕಣ್ಣಲ್ಲೇ ಕಣ್ಣಿಟ್ಬಿಟ್ಟು ಬೇರೆ ಉತ್ತರಗಳು ಕೊಡ್ತಾರೆ ಅವರು. ಸೊ ನಾನು ಅದನ್ನು ಹೇಳೋ ಹಾಗಿಲ್ಲ, ಕೆಲವು ಟೈಮ್ ಸ್ಮೈಲಲ್ಲೇ ಬಿಡ್ತೀನಿ ಅದನ್ನು. ಬಟ್ ಐ ಗೆಸ್ ದಟ್ ಈಸ್ ಒನ್ ಸ್ಟೇಜ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆ ವೇದಿಕೆನ. ಯಾಕಂದರೆ ಅಲ್ಲಿ ನೀವೆಲ್ಲ ಹೇಳಿದಾಗೆ ಅಲ್ಲಿ ಫಸ್ಟ್ ಟೈಮ್ ನಾನಾಗಿರ್ತೀನಿ, ಅಲ್ಲಿ ಪಾತ್ರ ಅಲ್ಲ. ಸೊ ಅಲ್ಲಿ ಏನು ಹೇಳ್ತೀರಿ, ಆವಾಗಲೇ ಆಜಾದ್ ಅವ್ರು ಮಾತಾಡಿದ ಹಾಗೆ ಕನ್ನಡನ ಭಾಳ ಸ್ಪಷ್ಟತೆಯಲ್ಲಿ, ಬಹಳ ವಿಜೃಂಭಣೆಯಲ್ಲಿ ನಾನು ಮಾತಾಡಬೇಕಾಗುತ್ತೆ ಅಲ್ಲಿ. ಬಟ್ ಅಲ್ಲಿ ಕೂಡ ಏನು ಹೇಳಬೇಕು, ಒಂದು ಕ್ಲಾರಿಟಿ ಇದ್ದರೆ ಅದನ್ನು ಒಂಚೂರು ಮಾಡಿ ಹೇಳಬೇಕಾಗತ್ತೆ. ಹೇಳ್ದಂಗೂ ಇರಬೇಕು, ಹೇಳಿದ್ದಂಗೂ ಇರಬೇಕು. ಅಲ್ಲೇ ತಾನೇ ಆ ಲೈನ್ ಪಾಪ್ಯುಲರ್ ಆಗಿದ್ದು ನಂದು, ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತ. ಸೊ ದ್ಯಾಟ್ ಈಸ್ ವೇ. ಆ್ಯಂಡ್ ಬಿಗ್ ಬಾಸ್ ವೈಯಕ್ತಿಕವಾಗಿ ನಮ್ಮಲ್ಲೂ ಒಂದು ಬದಲಾವಣೆ ತರುತ್ತೆ. ಪ್ರತಿ ಸೀಸನ್ ಹೋದಾಗ ಬೇರೆ ಬೇರೆ ವ್ಯಕ್ತಿಗಳನ್ನು ನೋಡಿದಾಗ, ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನೋಡಿದಾಗ ಅವ್ರನ್ನ ಹೇಗೆ ಸಂಭಾಳಿಸ್ಬೇಕು, ಅವ್ರ ಹತ್ರ ಹೇಗೆ ಮಾತಾಡಬೇಕು, ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪ್ರತಿ ಸಲ ಬಿಗ್ ಬಾಸಿಂದ ನಾನಿನ್ನಾರು ಕಲ್ತಿದ್ದೀನಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಲ್ತಿದ್ದೀನಿ, ತಾಳ್ಮೆ ಕಲ್ತಿದ್ದೀನಿ. ಕೆಲವು ಟೈಮ್ ನಡೆಯುತ್ತೆ ಆ್ಯಂಡ್ ಫೈನಲಿ ನೀವೇನು ಒಂದು ವೀಕೆಂಡಲ್ಲಿ 1 hour ಶೋ ನೋಡ್ತಿರಲ್ಲ, ನೀವು ಒಂದು ಸ್ಯಾಟರ್ಡೇಯಲ್ಲಿ 1 hour ಶೋ ಅಂತಂದರೆ ಪ್ರಾಬಬ್ಲಿ ಅಬೌಟ್ 45 minutes, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತೆಗೆದ್ರೆ ಒಂದು 40 to 45 minutes ನೀವು ನೋಡ್ಬೋದು ಅಷ್ಟೇ, ಆರ್ ಮೇ ಬಿ 1 hour. ಬಟ್ ಒಂದು ಸ್ಯಾಟರ್ಡೇ ಎಪಿಸೋಡಿಗೆ ಆಲ್ಮೋಸ್ಟ್ 5 to 6 hours ಶೂಟಿಂಗ್ ನಡೆದಿರುತ್ತೆ ಕಂಟಿನ್ಯೂಸ್. ಸೊ ಅಲ್ಲಿ ಟೇಕ್ ಅ ಬ್ರೇಕ್ ಅಂತ ಏನು ನಾನು ಹೇಳಿರ್ತೀನೋ ಅಲ್ಲೂ ಎಕ್ಸಾಕ್ಟಾಗಿ ಹಾಗೆ ನಡೆದಿರುತ್ತೆ. ಯಾಕಂದರೆ ನನಗೂ ಕಂಟೆಸ್ಟೆಂಟ್ಸ್ಗೂ ಅಲ್ಲಿ ಲೈವ್ ನಡೀತಾ ಇರುತ್ತೆ, ಅಲ್ಲಿ ನಮ್ಮ ಮಧ್ಯೆ ರಿಹರ್ಸಲ್ಸ್ ಇರೋದಿಲ್ಲ. ಸೊ ಅದು ಏನಿದ್ರೂ ನಾನು ಅಷ್ಟೇ ಸ್ಪಷ್ಟತೆಯಲ್ಲಿ ಮಾತಾಡಬೇಕು. ಸೊ ನೀವು ಫೈನಲ್ ಆಗಿ ನೋಡೋದು ಎಲ್ಲ ಕ್ರಿಸ್ಪ್ ಆಗಿ. ಸೊ ಆ್ಯಕ್ಚುಲಿ ನಾನು ಒಂದು ವೇದಿಕೆ ಮೇಲೆ ನಿಂತರೆ ಅಷ್ಟೊತ್ತು ನಿಂತಿರ್ತೀವಿ, ಅಷ್ಟೊತ್ತು ಮಾತಾಡಿರ್ತೀವಿ. ಒಂದು ಫಿನಾಲೆ ಅಂತ ನೋಡಿದ್ರೆ ನೀವೇನು ಒಂದು 3 hours 4 hours ನೋಡ್ತೀರಿ. ಐ ಥಿಂಕ್ ಒಂದು ಫಿನಾಲೆ ಗೋಸ್ ಆನ್ ಫಾರ್ ಆಲ್ಮೋಸ್ಟ್ 2 days ಆಫ್ ಶೂಟಿಂಗ್ and almost about 19 to 20 hours of shooting. So it's a very tiring job actually. ಪ್ರತಿ ಸೀಸನ್ ಮುಗ್ದಾಗಲೂ ನಾನು ಅಂದ್ಕೊಳ್ಳೋದು ಮುಂದಿನ ಸೀಸನ್ ಸಾಕು ನನಗೆ, ಐ ಮೀನ್ ಸುಸ್ತಾಗ್ತದೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು. ಬಟ್ ಏನೋ ಒಂದು ವಾಪಸ್ ಎಳೆಯುತ್ತೆ, ಅವ್ರು ಬರ್ತಾರೆ, ನಾವು ಬರ್ತೀವಿ, ನಡೀರಿ ಮತ್ತೆ ಮಾಡೋಣ ಅಂದ್ಬಿಟ್ಟು ಹೋಗ್ತೀವಿ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐಡೆಂಟಿಫೈ ಸಚ್ ಪ್ರೋಗ್ರಾಮ್ಸ್ ಆ್ಯಂಡ್ ವಾಚ್ ಇಟ್ ಮ್ಯಾಮ್. ಥ್ಯಾಂಕ್ ಯು very much. Thank you sir, thank you very much. Thank you. Namaskaram Sudeep garu. Namaste ma'am. I should thank Subramaniam Hebagulu and Mahesh Gowda for involving me in today's memorable event. Today I am representing whole of Telugu community from Qatar. So sweet. So it's my pleasure to be here, that too talking to you on live. It's really my dream comes true. I'm very excited, I should say. Thank you ma'am, thank you. You were acting in super hit film Eega and world famous film Bahubali, known to everyone. But I have some curiosity just to ask you a simple question. I hope it's not big. What do you feel the difference between Telugu film industry and Kannada film industry? Language ma'am. Language. They speak Telugu, we speak Kannada ma'am. Pardon sir? Language ma'am. They speak Telugu, we speak Kannada ma'am. That's all. Okay. So I hope, can I speak in Telugu? Can you understand Telugu? Yes ma'am, but don't expect me to talk because my Telugu is not that, yeah, sir.
కానీ మీరు తెలుగు అండర్స్టాండ్ చేసుకున్నారంటేనే చాలండి, మా తెలుగు వాళ్ళంతా ఫిదా అయిపోతారు. థ్యాంక్ యూ మ్యామ్. సో అట్లీస్ట్ తెలుగులో మాట్లాడాను, మీరు తెలుగు అర్థం చేసుకున్నారు అంటే దట్స్ మోర్ దాన్ ఇనఫ్ ఫర్ అస్. థ్యాంక్ యూ సో మ్యామ్. అదర్ దాన్ లాంగ్వేజ్ మీకు ఇంకేమీ డిఫరెన్స్ ఉండదా అండి? లేదండి. థ్యాంక్ యూ వెరీ మచ్ సార్. They are also telling a story. We are also telling a story. They are also investing money. We are investing money. By the end of the day, ma'am, it's just that when we draw comparisons, only people mean is business. Business may be bigger, business may be smaller, but by the end of the day, all are telling a story, ma'am. It is just not Kannada and Telugu, whether it is Tamil, whether it is our Tulu industry, whether anybody, ma'am. I think by the end of the day, we are all trying to tell a story, ma'am. That's all it is. A novel, if you can see, there are books here right behind. Some books are this big, ma'am. Some book is that small, and some books is just in a synopsis. But by the end of the day, did they finally tell a good story? Hugeness is not important here. Did they tell a good story? That's all. So the only difference I see between industries is the language. Good. Thank you very much, sir. It's our pleasure, sir. It's really our pleasure talking to you. Thank you, and my wishes to everybody in your community there. ನನ್ನ ಹೆಸರು ಶ್ರುತಿ ಅಂತ. ನನ್ನ ಹೆಸರು ಉಮಾ ವಿದ್ಯಾಧರ. ನಾನ್ ಸರಳ ಅಂತ ಸುದೀಪ್ ಸರ್. ನಾನು ಯಶೋಧ ಭಟ್ ಅಂತ. ನಮ್ಗೆ ನಿಮ್ ಜೊತೆ ಈ ನೇರ ಪ್ರಸಾರ ಮಾತುಕತೆ ಆಡೋಕ್ ಬಹಳ ಸಂತೋಷ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಒಂಥರ ಇದು ಕನ್ಸ ನನ್ಸ ಅನ್ನಷ್ಟು ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಓವರ್ಸೀಸ್ ಕನ್ನಡ ಮೂವೀಸ್ ದೀಪಕ್ ಹಾಗೂ ಅವ್ರ ತಂಡದವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಲೇಡೀಸ್ ಫ್ಯಾನ್ ಕ್ಲಬ್ ಪರವಾಗಿ ನಮ್ಮ ಪ್ರಶ್ನೆ ನಿಮ್ಗೆ ಏನಂದ್ರೆ ಸುದೀಪ್ ಸರ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ದು ಹಾಗೂ ಪ್ರಿಯಾ ಅವ್ರದ್ದು ಲವ್ ಮ್ಯಾರೇಜ್, ಪ್ರೇಮ ವಿವಾಹ ಅಂತ. ಸೊ ಇದರ ನೀವು ಅವ್ರನ್ನ ಮೊದಲು ಭೇಟಿಯಾಗಿದ್ದ ಮಧುರ ಕ್ಷಣಗಳು ಹಾಗೂ ಯಾರಿಗೆ ಪ್ರಪೋಸ್ ಮಾಡಿದ್ರಿ, ಇದರ ಸಿಹಿ ಅನುಭವ ನಿಮ್ಮಿಂದ ಕೇಳ್ಬೇಕು ಅಂತ ನಾವು ಬಹಳ ಕುತೂಹಲತೆಯಿಂದ ಕಾಯ್ತಾ ಇದೀವಿ. ಸೊ ಪ್ಲೀಸ್ ಶೇರ್ ಮಾಡ್ಕೊಡಿ. Okay, ನಾನು ಹೇಳ್ತೀನಿ, but don't judge me on this. That's all I'm saying. Just don't judge me on this. So, yeah. ನಾನೊಂದು ಡ್ರಾಮಾ ರಿಹರ್ಸಲ್ಸ್ ನಡೀತಾ ಇತ್ತು ಅವ್ರ ಕಾಲೇಜಲ್ಲಿ. ಸೊ ಡ್ರಾಮಾ ರಿಹರ್ಸಲ್ ನಡಿಬೇಕಾದ್ರೆ ನಂದೊಂದು ಕೆಲವು ಹೆಲ್ಪ್ ಕೇಳಿದರು ಬೇರೆ ವಿಚಾರಗಳಲ್ಲಿ. ಸೊ ನಾನು ನನ್ನ ಗರ್ಲ್ ಫ್ರೆಂಡ್ ಒಟ್ಟಿಗೆ ಹೋಗಿದ್ದೆ ಅಲ್ಲಿ. Yeah, so no, it was not a jumping candidate ಅಲ್ಲ, ಸ್ವಲ್ಪ just hold on. So ನಾನು ಫಸ್ಟ್ ಟೈಮ್ ಅಲ್ಲಿ ಹೋದಾಗ, ಅಲ್ಲಿ ರಿಹರ್ಸಲ್ಗೆ ಹೋದಾಗ ಅಲ್ಲಿ ಅವ್ರನ್ನ ನೋಡಿದ್ ನಾನು. So it was a difference. It's a very different story after that, a very prolonged story. So ಫಸ್ಟ್ ಭೇಟಿ ಆಗಿದ್ದು ಅಲ್ಲಿ ನಾನು. ಸೊ ಅಫ್ಕೋರ್ಸ್ ಅಲ್ಲಿ ನೋಡಿದಾಗ ನನಗೆ ಅವ್ರದ್ದು ಆ್ಯಕ್ಚುಲಿ ಕಣ್ಣು ತುಂಬ ಇಷ್ಟ ಆಗಿತ್ತು ನೋಡಿದ ತಕ್ಷಣ. ಸೊ ಬಟ್ ಅಲ್ಲಿಗೆ ಹೋಯಿತು. ಅವರು ನನ್ನ ನೋಡಿದ್ರು, ನಾನು ನೋಡಿದೆ, ಅಲ್ಲಿಗೆ ಕತೆ ಮುಗೀತು, ಜಾಸ್ತಿ ಏನಿಲ್ಲ. ಅದಾದಮೇಲೆ ಅಫ್ಕೋರ್ಸ್ ವಿ ಯೂಸ್ ಟು ಮೀಟ್, ಚಾಟ್ ಇನ್ ದ ಗ್ರೂಪ್, ಆಲ್ ದಟ್. ಆ್ಯಂಡ್ ಅಲ್ಲಿಂದ ಏನು ನಡೀತೋ ಬೇರೆ ಸ್ಟೋರಿ ಮ್ಯಾಮ್, ಅದು ಅಲ್ಲಿಗೆ ಹೋಗೋದು ಬೇಡ. Thank you so much, Sudeep sir. Thank you so much. Yeah. Just one general question about the current, the incidents that has been happening in various industries, as in people going through depression and etc. So like I'm from the corporate industry, and we have kind of mindful sessions, well-being sessions, which are conducted by corporate fund creation, etc., where people are given some kind of a motivational talk from junior artist to the middleman and the senior. So is there anything that's something like that can be done in the entertainment industry also to boost the morale of people who are from the low level to the high level? What are your thoughts? Boost the morale as in you're talking about the COVID time? Yes. Yes. No, was that your question? Yes, because nowadays it's all shut. People don't have the opportunity. So how will they manage themselves? What is that
the pep talk or a positive, from the positive side, how it is, it can be given to the artist or anybody, technicians, anybody for that Ma'am, matter. it's a very simple answer, ma'am. Actually, it's very simple answer. You need to accept what is happening in life, first of all. You need to accept. This is it. Right now, the situation is this. Right now, ಯಾರು ಯಾರನ್ನ ಓವರ್ಟೇಕ್ ಮಾಡ್ತಾ ಇಲ್ಲ, ಎಲ್ಲರೂ ಮನೇಲಿ ಪಾರ್ಕ್ ಆಗಿದೆ. If all of us are cars, we are all parked at home. So nobody is overtaking anybody right now. And first of all, life alli kuda, I'm trying to say, everybody who's gone ahead are the people who accepted few things, altered, and then moved on. Now situation is that you need to accept that this is what is happening. You can't fight it. You know something? You have to accept. ನಾನು ಹೇಳೋದು ಇಲ್ಲಿರಬೇಕು ಇವಾಗ. ಆ acceptance ಬಂದವರಿಗೆ you will accept. Now how do you fight it? You need to understand that part, because I don't know your life, you don't know about my life. We need to sort it out individually. But then there's a point here. Do you want to survive or do you want to perish? If you want to survive, you are in water. Correct. You are in water. Don't wait for somebody to come and teach you swimming now. Just start swimming. Whether you know swimming well or not, just start. Survive this phase. This is a phase we need to survive. Absolutely. And accept it. This is happening. But ಇದರಲ್ಲೊಂದು ಟೇಕ್ ಅವೇ ಇದೆ. ಟೇಕ್ ಅವೇ ಏನಂದ್ರೆ that such situations can come again. Once it comes, it can come again. It can be something else now. Now, but ಈ ಕರೋನಾ ಇಂದ, ಈ ಕೋವಿಡ್ ಟೈಮ್ ಇಂದ one ಟೇಕ್ ಅವೇ ಏನಂತಂದ್ರೆ, at least next time you will be prepared, man. You will be prepared financially. You will be prepared mentally. You know everything. And ನಿಮಗೆ ಇನ್ನೊಂದು ವೈರಸ್ಸೇ ಬರಬೇಕಾಗಿಲ್ಲ. As I always say, it can be your health tomorrow which can quarantine you for some time, which maybe make you get into bed for some time. Now at least you'll know, you will be prepared next time. First accept, it's okay, be happy. ಏನಂದ್ರೆ sometimes ಲೈಫಲ್ಲಿ ನಾವು ಹೇಳ್ತೀವಿ ಗೊತ್ತಾ, ನನಗೆ ಯಾಕೆ ಹೀಗಾಗ್ತಾ ಇದೆ, ನನಗೆ ಯಾಕೆ ಹೀಗಾಗ್ತಾ ಇದೆ, ಇವಾಗ ಅದು ಹೇಳೋಕ್ಕಾಗ್ತಾ ಇಲ್ಲ, ಬಿಕಾಸ್ ಎಲ್ರಿಗೂ ಆಗ್ತಾ ಇದೆ ಮ್ಯಾಮ್ ಅದು. So you cannot say ನನಗೆ ಯಾಕೆ. We are all going through the same thing. So accept, cherish, be happy. Thank you. Thanks a lot. Thanks for your answer. Thank you. Yes, ma'am. Thank you, sir. ನಮ್ಮ ದೀಪಕ್ Thank you, Sudeep ಅವರೇ. Thank you, Sukesh. Thank All you. the best, buddy. Thank you. ನಮ್ಮ ದೀಪಕ್ನವರ ಧರ್ಮಪತ್ನಿ ಉಷಾರ್ ಅವರು ನಿಮ್ಮ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ಬೇಕಂತೆ ಸರ್. Hey Sudeep. Hey, what's up? How are you? I'm looking good, see? You're always good. That's people have always been misunderstanding that I was not always good. I'm looking better now. Thank you, but how are you? I'm doing great. Actually, ನಾನು ಪ್ರಿಪೇರ್ ಆಗಿರ್ಲಿಲ್ಲ ಕ್ಯಾಮ್ರಾ ಮುಂದೆ ಬರಕ್ಕೆ. I could not, hold on my urge. So ಈಗ ಇನ್ಸ್ಟೆಂಟ್ ಆಗಿ ನಾನು ದೀಪಕ್ ಹೇಳ್ದೆ, I want to ask him something ಅಂತ. Please go ahead. I don't have big questions, Sudeep. ನನ್ಗೆ ಆ ಥರ ಎಲ್ಲ ಏನಿಲ್ಲ. Small happiness. I just want to hear you sing 2 lines, any of your favorite song. And I know you're an amazing singer, so we cannot conclude this show without hearing that. So please. ರೋಹಿಣಿ ಅವರು ಏನಕ್ಕೋ ಕೈ ಎತ್ತಿದ್ರಿ? ಅಲ್ಲ, I said me too ಅಂದೆ. What to sing? Okay. So you tell me, ನಿಮ್ದು ಯಾವ್ದು ಸಾಂಗ್ ಅಂತ ಹೇಳಿ, ನಾನು I'll try and sing that. Okay. Hello. Okay. Hello. ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚಲ್ಲೋ ಕೇಳು, ಚಲ್ಲು ಆ ನಗುವ ಒಮ್ಮೆ ಚಲ್ಲು, ನಾನಾಗ ಐಲು ಪೈಲು ಕೇಳು. ಅಂಜಲಿ ಹೇಳು ನೀ ಕಲಿತೆಯಲ್ಲಿ, ಕಣ್ಣಲೇ ಕೊಲ್ಲುವ ಚಾಳಿ. You wanna be in my heartbeat, ever. It's time to love me, baby. Woo! This is the best. Thank you so much. ಆಜಾದ್ ಅವರೇ, ಈ ಕನ್ನಡದ ಮಧ್ಯದಲ್ಲಿ ಇಂಗ್ಲಿಷ್ ಪದಗಳು ಇತ್ತು, ಬೈಕೋಬೇಡಿ ಈಗ ನನ್ನ. Well said. ಆಮೇಲೆ ಈ ಹಾಡಿಂದ ಅಸಹ್ಯ ಆಯ್ತು ಅಂತ ದಯವಿಟ್ಟು ಹೇಳ್ಬಿಡಿ. ಒಳ್ಳೆ ಹಾಡು, ಹಿಟ್ ಆಗಿದೆ, ಜನ ಎಕ್ಸ್ಪೆಕ್ಟ್ ಮಾಡಿ, ಈ ಹಾಡಿಂದ ತುಂಬಾ ಹೆಸರು ಬಂದಿದೆ ನನಗೆ. ಸೊ ಪ್ಲೀಸ್ oblige, sir. Changing times. Thank you. Yes, sir. Yes, ma'am. Thank you so much, Sudeep sir. Take care. You too.
Thank you, Usha, for wonderfully giving the icing on the cake for the entire show. Sir, we have come to the end of ಕಿಚ್ಚನ ಮಾತುಕತೆ ಗಲ್ಫ್ ಕನ್ನಡಿಗರ ಜೊತೆ. ಜಸ್ಟ್ ಹಾಗೆ ಗಲ್ಫ್ ಕನ್ನಡಿಗರ ಪರವಾಗಿ ನಿಮ್ಗೊಂದು ಚಿಕ್ಕ ಕಾಣಿಕೆ ಸರ್. ಶ್ರೀಯುತ ಸುದೀಪ್ ರವರ ಮ್ಯಾನೇಜರ್ ಶ್ರೀರಾಮ್ ರವರು ಅದನ್ನ ನೀಡಬೇಕು ಅಂತ ಕೇಳ್ಕೊತೀನಿ. This one? Thank you. Oh. I would like you to see the picture at close, sir. Yeah. ಇದರಲ್ಲಿ ಆಕ್ಚುಲಿ ರಿಫ್ಲೆಕ್ಷನ್ ಅಲ್ಲಿ ನೀವು ಕೂಡ ಹೇಗೆ ಕಾಣ್ತಾ ಇದ್ದೀರಾ ನೋಡಿ. This is how I am seeing all of you. So this is a very wonderful picture, Rohini ಅವರೇ. ಥ್ಯಾಂಕ್ ಯು. ಎಲ್ಲ ಟೈಟಲ್ ಹೆಸರುಗಳು ಇದೆ ಇದರಲ್ಲಿ ನಂದು. ಥ್ಯಾಂಕ್ ಯು. ಇಟ್ಸ್ ವಂಡರ್ಫುಲ್. ವಂಡರ್ಫುಲ್. ಥ್ಯಾಂಕ್ ಯು. Thank you so much. I'm so happy that you like the gift. ಜನರ ಚಪ್ಪಾಳೆ ಆಗ್ಲಿ ಅಥವಾ ಹಿತಚಿಂತಕರ ಏಟೆ ಆಗ್ಲಿ ಎರಡು ಖುಷಿನೇ. ಚಳಿ ಅಂದ್ರೆ ಸ್ವಲ್ಪ ಮುಜುಗರ, ಕಾಫಿ ಪ್ರಿಯ, ಪುಸ್ತಕ ಓದಲ್ಲ ಆದ್ರೂ ಒಳ್ಳೆ ಕತೆ ಹೇಳಬಲ್ಲ, 4 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಲ್ಲ, ಯಾವ ಕೆಲಸ ತಗೊಂಡ್ರು 200% ಕೊಡುವವ, ತಮ್ಮಲ್ಲಿ ಕೆಲಸ ಮಾಡುವವರಿಗೆ ಬಾಸ್ ಅಲ್ಲ ಸ್ನೇಹಿತ, ಸೈಕಲ್ ತುಳಿಯುವ ಹವ್ಯಾಸ, ಸೆಟ್ ನಲ್ಲಿ ಸ್ಕಿಪ್ಪಿಂಗ್ ಮಾಡಿ ಫಿಟ್ ಆಗುವ ಆಸೆ, ಯಾವುದೇ ಅಡಿಕ್ಷನ್ಗೂ ಸಿಲುಕದವ, ಫೋರ್ಬ್ಸ್ ಮಾಸಪತ್ರಿಕೆಯಲ್ಲಿ ಇಂಡಿಯನ್ ಸೆಲೆಬ್ರಿಟೀಸ್ ಲಿಸ್ಟ್ ನಲ್ಲಿ 22ನೇ ಸ್ಥಾನ ಗಳಿಸಿರುವವ, ಕುಕಿಂಗ್, ಕಾರ್ಪೆಂಟ್ರಿ, ಗಾರ್ಡನಿಂಗ್ ಹವ್ಯಾಸ ಹೊಂದಿರುವವ, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸುದೀಪ್. ನಿಮ್ಮ ಸಿಂಪ್ಲಿಸಿಟಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಇಟ್ ವಾಸ್ ಅ ಪ್ಲೆಷರ್, ನನ್ನ ಭಾಗ್ಯ ಟು ಹೋಸ್ಟ್ ದಿಸ್ ಇವೆಂಟ್ ಅಂಡ್ ಟು ಟಾಕ್ ಟು ಯು ಸರ್. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಟೈಮ್ ತಗೊಂಡು, ಇನ್ಫ್ಯಾಕ್ಟ್ ಸರ್ವೋತ್ತಮ್ ಅವರು ಮಧ್ಯದಲ್ಲಿ 1-2 ಸತಿ ಆಕಳಿಸೋದು ನೋಡಿದೆ ನಾನು. ಐ ಥಿಂಕ್ ಯು ವೆರಿ ಟಯರ್ಡ್ ಸರ್, ಬಟ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರವೀಣ್, ವೆರಿ ಹ್ಯಾಪಿ ಟು ಸಿ ಯು ಅಗ್ಯಾನ್. ಸೊ ಐ ಹೋಪ್ ಟು ಕ್ಯಾಚ್ ಅಪ್ ವಿತ್ ಯು. ಆ್ಯಂಡ್ ನೀವೆಲ್ಲರೂ ಅಷ್ಟೇ, ಉಮಾ ಅವರೇ, ನೀವೆಲ್ಲ ಹಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಆಲ್ ಆಫ್ ಯು ಕೀಪ್ ಸ್ಮೈಲಿಂಗ್ ಆ್ಯಂಡ್ ವಿ ಶಾಲ್ ಕನೆಕ್ಟ್ ಸೂನ್. Love you all, man. Thank you so much. And thank you, Deepa. Thank you, Sukesh. We'll catch up soon. Thank you, Sudeep sir. Sudeep sir. Thank you very much. Very nice of it. Sudeep sir. Thank you very much. Thank you, sir. Thank you very much, sir. Thank you, sir.